ಸ್ನೇಹಿತರೆ, ನೀವು ಚಿನ್ನವನ್ನು ಅಡವಿಟ್ಟು ಸಾಲ ಮಾಡಬೇಕು ಅಂತ ಯೋಚಿಸ್ತಿದ್ರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಏಕೆಂದ್ರೆ ಜನವರಿ 1, 2026ರಿಂದ ಚಿನ್ನ ಅಡವಿಟ್ಟು ಸಾಲ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ 3 ಹೊಸ ನಿಯಮಗಳನ್ನು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿದೆ. ಈ ನಿಯಮಗಳು ಗ್ರಾಹಕರ ಸುರಕ್ಷತೆ ಮತ್ತು ಚಿನ್ನದ ಭದ್ರತೆಗಾಗಿ ಜಾರಿಯಲ್ಲಿವೆ. ಹಾಗಾದರೆ ಆ 3 ಹೊಸ ನಿಯಮಗಳು ಯಾವುವು ಅಂತ ನೋಡೋಣ. ಮೊದಲ ನಿಯಮ: ಇನ್ನು ಮುಂದೆ ಚಿನ್ನವನ್ನು ಅಡವಿಟ್ಟು ನಗದು ರೂಪದಲ್ಲಿ ಸಾಲ ಪಡೆಯಲು ಸಾಧ್ಯವಿಲ್ಲ. ಆರ್ಬಿಐ ನೀಡಿರುವ ಹೊಸ ಆದೇಶದ ಪ್ರಕಾರ ಯಾವುದೇ ಗೋಲ್ಡ್ ಲೋನ್ ಮೊತ್ತವನ್ನು ನೇರವಾಗಿ ಗ್ರಾಹಕರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 269 ಅಡಿಯಲ್ಲಿ 20,000 ರೂಪಾಯಿಗಿಂತ ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಪಡೆಯುವುದು ಕಾನೂನುಬಾಹಿರವಾಗಿದೆ. ಆದ್ದರಿಂದ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ನಗದು ಗೋಲ್ಡ್ ಲೋನ್ ಪಡೆಯಲು ಇನ್ನು ಮುಂದೆ ಅವಕಾಶವಿರುವುದಿಲ್ಲ. ಎರಡನೇ ನಿಯಮ: ಚಿನ್ನದ ಮೌಲ್ಯಕ್ಕೆ ಅನುಗುಣವಾಗಿ ಸಾಲದ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ ಚಿನ್ನದ ಮೌಲ್ಯದ 75% ಸಾಲ ಮಾತ್ರ ಸಿಗುತ್ತಿತ್ತು. ಆದರೆ ಈಗ ಹೊಸ ನಿಯಮದ ಪ್ರಕಾರ 2.5 ಲಕ್ಷ ರೂಪಾಯಿದವರೆಗೆ ಗೋಲ್ಡ್ ಲೋನ್ ಪಡೆಯುವವರು ಚಿನ್ನದ ಮೌಲ್ಯದ 85% ಸಾಲ ಪಡೆಯಬಹುದು. ಆದರೆ 5 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಲ ಪಡೆಯುವವರು 75% ಮಾತ್ರ ಸಾಲ ಪಡೆಯಬಹುದು. ಮೂರನೇ ನಿಯಮ: ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಿದ ನಂತರ 7 ದಿನಗಳ ಒಳಗಾಗಿ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ನಿಮ್ಮ ಚಿನ್ನವನ್ನು ನಿಮಗೆ ವಾಪಸ್ ನೀಡಬೇಕು. ಒಂದು ವೇಳೆ ಚಿನ್ನ ನೀಡುವಲ್ಲಿ ವಿಳಂಬ ಮಾಡಿದರೆ ಗ್ರಾಹಕರು ದಂಡ ಅಥವಾ ಪರಿಹಾರ ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ಸಾಲ ತೀರಿಸಿದ ನಂತರ ಚಿನ್ನವನ್ನು ತಡೆಹಿಡಿಯುವುದು ಕಾನೂನುಬಾಹಿರವಾಗಿದೆ. ಸ್ನೇಹಿತರೆ, ಈ 3 ಹೊಸ ನಿಯಮಗಳು ಜನವರಿ 1, 2026ರಿಂದಲೇ ದೇಶಾದ್ಯಂತ ಜಾರಿಗೆ ಬಂದಿವೆ. ಆದ್ದರಿಂದ ಚಿನ್ನ ಅಡವಿಟ್ಟು ಸಾಲ ಮಾಡುವ ಮೊದಲು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೋಲ್ಡ್ ಲೋನ್ ಮಾಡುವ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ತಲುಪಿಸಿ.